ಆಗಿರುವಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲಕ್ಕಿಂತ ಮುಂಚೆ ಅಂದ್ರೆ ನಾನು 5ನೇ ಕ್ಲಾಸ್ ಮೊರಾರ್ಜಿ ಪರೀಕ್ಷೆ ಬಂದಿರೋದು. 6ನೇ ಕ್ಲಾಸ್ ಬಂದಾಗ ನಮ್ಮ ಶಾಲೆ ರಟ್ಟೆಹಳ್ಳಿ ಕಬ್ಬಿಣಗತ್ತಿ ಮಠದೊಳಗಿತ್ತು. ಅಲ್ಲಿ ಅಷ್ಟೇ ಫೆಸಿಲಿಟಿ ಇರಲಿಲ್ಲ. ಅದು ಅದೇ ಸ್ಕೂಲೇ ಬೆಸ್ಟ್ ಅಂತ ನಾನು ಅನ್ಸೋದು. ಕೊನೆಗೆ ಅವನ ಬಂದಾಗ ಮಲಕ್ ಸರ್ ಪ್ರಿನ್ಸಿಪಲ್ ಸರ್ ಆಗಿದ್ರು. ಫಸ್ಟ್ ಕ್ಲಾಸ್ ಟೀಚರ್ ಅಂದ್ರೆ ನಮಗೆ ಸೈನ್ಸ್ ಮಿಸ್ ಈ ಸೈನ್ಸ್ ಮಿಸ್ ಅಲ್ಲ ಅವಸರ ಮುರಿಯಮ್ಮ ಮಿಸ್ ಅಂತ. ಅವರಂದ್ರು ಹುಡುಗರ ಬಗ್ಗೆ ಬಹಳ ಕಾಳಜಿ ಅವ್ರು ಮಾತ್ರ. ನೆಕ್ಸ್ಟ್ ನಮ್ಮ IS ಅಂದ್ರೆ ಯಾವುದು ಮರೆಯೋದಕ್ಕೆ ಅಂದ್ರೆ ಸಾಧ್ಯನೇ ಇಲ್ಲ. ಅವರಂತ ಬೆಸ್ಟ್ ಮ್ಯಾಥ್ಸ್ ಟೀಚರ್ ನಮ್ಗೆ ಎಲ್ಲರೂ ಸಿಗೋದೇ ಇಲ್ಲ. ಆಮೇಲೆ ಕಾಶಿನಾಥ್ ಸರ್ ಕ್ಲಾಸ್ ಟೀಚರ್ ಅಂತ ಮಾತಾಡ್ತಿಲ್ಲ. ಆದ್ರೂ ಅವ್ರು ನಮಗೆ ತಂದೆ ಸ್ಥಾನ ಕೊಟ್ಟು ದಿನಾಲು ಅವ್ರ ಲೈಫಿನಲ್ಲಿ ನಡೆದ ನೈಜ ಘಟನೆ ಹೇಳ್ತಾ ನಮ್ಮನ್ನು ಪ್ರೇರೇಪಿಸುತ್ತಾ ನೀವು ನೋಡ್ರಿ ಚೆನ್ನಾಗಿ ಓದಿ ಒಂದು ನಿಮ್ಮ ತಂದೆ ತಾಯಿ ಹೆಸರನ್ನ ತುಂಬಿಸಿರಿ ಅಂತ ಹೇಳಿ ಅವರು ಒಂದೆರಡು ಬೈಗಳ ಮಾತ್ರ ಭಾಳ ಇಷ್ಟ ನನಗೆ ಹತ್ರ. ಸರ್ ಬುದ್ಧಿಗೆ ಸೆಕೆ ತುಂಬಿದ್ದೀರಾ. ಆಮೇಲೆ ಮುಂದೆ ನೀವು ಗೌಂಡಿ ಶಾಸಕಕ್ಕೆ ಸಂದರ್ಭಗಳು ವೀರೇಶ್ ಸರ್ನ ನಾನು ಗ್ರಾಮೀಣ ಮಿಷನ್ ಹತ್ರ ಹೇಳ್ತೀನಿ. ಅವರನ್ನು ಚೆನ್ನಾಗಿ ಗ್ರಾಮೀಣ ಯಾರು ಟೀಚ್ ಮಾಡೋದಿಲ್ಲ. ಅವರಂತ ಗ್ರಾಮೀಣ ಟೀಚ್ ಮಾಡೋರು ನಾವು ಎಲ್ಲರೂ ಸಿಗೋದೇ ಇಲ್ಲ. ಅವರು ಬೆಸ್ಟ್ ಗ್ರಾಮ ಮಷೀನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಿಂದಿ ಸರ್ ಬಗ್ಗೆ ಬಂದ್ಬಿಟ್ರೆ ಅವರು ಮತ್ತೆ ಮೋಟಿವೇಶನ್ ಸ್ಪೀಚರ್ ಅಂತ ಹೇಳ್ತೀವಿ. ನಾವು ಎಲ್ಲೇ ತಪ್ಪಿ ಬಿದ್ರು ಅದಕ್ಕೆ ಸರಿ ಮಾಡಿ ಮತ್ತೆ ನಮ್ಮ ಬೆನ್ ತಟ್ಟಿ ನಾವು ಮುಂದೆ ದಾರಿ ತೋರಿಸ್ತಾರೆ. ಅವ್ರು ಮತ್ತೆ ಪ್ರತಿ ವರ್ಷ ಕೂಡ ಯಾರ್ಯಾರು ಕಲಿಕೆಯಲ್ಲಿ ಮುಂದುವರಿತಾರೋ ಅವರಿಗೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ಕೊಟ್ಟು ಮತ್ತೆ ಹಿಂದುಳಿದರಿಗೂ ಕೂಡ ಅವ್ರೇನು ಬೇಜಾರು ಮಾಡಲ್ಲ. ನಿಮ್ಮ ಹತ್ರನೂ ಟ್ಯಾಲೆಂಟ್ ಇದೆ, ಯೂಸ್ ಮಾಡಿ ಅಂತಾರೆ. ನೆಕ್ಸ್ಟ್ ಕನ್ನಡ ಸರ್ ಮಾತ್ರ ನಮ್ಗೆ ಹೇಳೋದು ಚೆನ್ನಾಗಿ ಹೋಗ್ರಿ. ಅವ್ರು ಈ ಸರಿ ಕೊಟ್ಟಾರ ಒಂದು ಗುರಿ ಕೊಟ್ಟಾರ. ಗುರಿ ತಲುಪಿ ನಾನು ಪ್ರಯೋಜನ ಪಡ್ಕೊತೀನಿ ಸರ್. ಆಮೇಲೆ ಹೇಳೋದು ಲೈಫ್ನಲ್ಲಿ ಒಟ್ಟು ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ತಂದೆ ತಾಯಿಯ ಹೆಸರನ್ನ ಬೆಳೆಸಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸರ್ ಒಂದು FD ಸರ್ ಆಮೇಲೆ ಕಂಪ್ಯೂಟರ್ ಸರ್ ಆಗ್ಯಾರ. ಆವಾಗ ನಾವು ಏನೇ ಕೇಳಿದ್ರು ಸಹ ಇಲ್ಲ ಅನ್ನೋ ಮಾತು ನನಗೆ ನಮಗೆ ಪ್ರಿಂಟ್ ತಗೊಂಡಿದ್ರು. ನೆಕ್ಸ್ಟ್ ಪಿ ಸರ್ ನಮಗೆ 6th 8th ಇದ್ದಾಗ ನಾವು ಬರೀ ಆಟ ಕೇಳಿದ್ರೆ ಒಂದು ಹೋದ್ರಿ ಅಂದ್ರು ಇಲ್ಲ ಆಟ ಹೋಗ್ರಿ ಅಂತ ಅಂದ್ರು. ನಾನು ಸ್ಪೋರ್ಟ್ಸ್ನ ವೀಕ್, ಸ್ಪೋರ್ಟ್ಸ್ನ ಭಾಗವಹಿಸಿಲ್ಲ. ಸೊ ನೆಕ್ಸ್ಟ್ FD ಮಿಸ್ ಶಾಲೆ ಬಂದರೆ 2 ವರ್ಷ ಆಗಿರ್ಬೋದು. ಅವರು ಕೂಡ ನಾವು ಏನೇ ಹೇಳಿದ್ರು ಅದನ್ನ ಏನೋ ಬ್ಯಾಡ ಅನ್ನೋದಿಲ್ಲ. ಅವರು ಕೂಡ ಪ್ರಿಂಟ್ ಮಾಡ್ತಾರೆ. 7th ಕೂಡ 7th annual day ಮಾಡಿದ್ವಿ. 7th annual day ಆಗಿ ಇನ್ನಿವರೆಗೂ ಒಂದು annual day ಆಗಿಲ್ಲ. ನಾವು 7th ಗೆ ಒಂದು annual day ಮಾಡಿದ್ವಿ, ಇನ್ನಿವರೆಗೂ ಒಂದು annual day ಆಗಿಲ್ಲ. ಸರ್ ಮುಂದಿನ ವರ್ಷ ಮಾಡ್ರಿ ಅಂತ ಹೇಳ್ತೇನೆ ಸರ್.